ಇನ್ನೊಂದು ಸ್ವಲ್ಪ ಏನು ಈ ಗಣಿಗಾರಿಕೆ ಪ್ರಭಾವ ಅಲ್ಲಿ ನಡೆದಿದ್ರು ಸಹಿತ ಕಾಡಿಗೆ ಅಷ್ಟು ಪ್ರಭಾವ ಆಗಿಲ್ಲ. ಮತ್ತು ನಮ್ಮಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಗಣಿಗಾರಿಕೆ ಏನು ಮಾಡಿದ್ರು ಎಲ್ಲ ಮಾಡಿದ್ರು. ಈಗ ನಿಮಗೆ ಗೊತ್ತದ ಚಿತ್ರದುರ್ಗದಲ್ಲಿ ಅಲ್ಲ ಇಲ್ಲೇ ಮಾಡಿದಾರೆ. ಅನೇಕ ಸಲ ಕೋರ್ಟ್ ಮ್ಯಾಟ್ರು ಸಹಿತ ಆಗಿದ್ದಾವೆ. ಕೋರ್ಟ್ ಮ್ಯಾಟ್ರದಲ್ಲಿ ಹೇಳಿದಾರೆ ಕೋರ್ಟ್ಗಳು, ಇಲ್ಲಪ್ಪ ಅವುಗಳನ್ನ ಎಲ್ಲಿ ನೀವು ಅದಿರಿ ತಗೊಂಡಿರ್ತೀರಿ, ಅದಾದ ನಂತರ ಗಿಡಗಳನ್ನ ಬೆಳೆಸಿ ಮತ್ತೇನು ಬೆಳೆಸಿ ಮತ್ತೆ ಕಾಡು ಮಾಡಿರೋದನ್ನಂತ ಅನೇಕ ಸಲ ಸಲಹೆ ಮಾಡಿದ್ರು. ಇಲ್ಲಿವರೆಗೆ ಅದು ಆಗಿಲ್ಲ. ಆ ಕೆಲಸ ಯಶಸ್ವಿ ಆಗಿಲ್ಲ. ಯಾಕಂದ್ರೆ ನಾವು ಅಭಿವೃದ್ಧಿ ಆಗಬೇಕು, ಎಲ್ಲರೂ ಒಪ್ತಾರೆ, ಮಾತನ್ನು ಒಪ್ಪಲೇಬೇಕು ಯಾರಾದರೂ. ಆದ್ರೆ ಅದೇ ಕಾಲಕ್ಕೆ ಕಾಡು ಉಳಿಬೇಕಲ್ರಿ ಮುಂದಿನ ಜನಕ್ಕೆ. ಕಬ್ಬಿನ ನದಿ ತಗೊಳ್ಳೋದು ಹೋಗಿ ಅದ್ರ ಮತ್ತೆ ಹೊಸ ಟೆಕ್ನಾಲಜಿ ಏನದ ಅದನ್ನೆಲ್ಲ ಪ್ರಯೋಗ ಮಾಡಿ ತಗೊಳ್ಳಿಕ್ಕೆ ಸಾಧ್ಯತೆ ಮಾಡ್ಬೇಕು ಅದನ್ನು. ಯಾಕಂದ್ರೆ ಒಮ್ಮೆ ನಾವು ಕಾಡನ್ನು ನಾಶ ಮಾಡಿದ್ರೆ ಮತ್ತು ಮರಳಿ ಕಾಡಾಗಬೇಕಾದ್ರೆ ನೂರಾರು ವರ್ಷಗಳು ಸಾವಿರಾರು ವರ್ಷಗಳು ಹಿಡಿತಾವೆ. ಅಷ್ಟು ಸತ್ಯದ. ಅದಕ್ಕೆ ಯೋಜನೆ ಹಾಗೂ ಪೂರ್ವದಲ್ಲಿ ಇದನ್ನೆಲ್ಲ ವಿಚಾರ ಮಾಡಬೇಕಾಗ್ತದೆ. ನಮ್ಮ ದೇಶದ ಸಂಪತ್ತು ಉಳಿಬೇಕಾಗಿದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲೇ ನಮ್ಮ SR ಹಿರೇಮಠರವರು ಅಂದ್ರೆ ನಮ್ಮ ಏನು ಪ್ರಾರ್ಥನಾ ಸಮಾಜದ ನೀವು ಎಲ್ಲ ನಮ್ಮ ಚರ್ಚೆ ಮಾಡಿರಿ ಅಂತ ಮತ್ತೆ ಪರಿಚಲನೆ ಮಾಡಿರಿ. ಒಮ್ಮೆ ಹೋಗಿರಿ, ಬರ್ರಿ, ನೋಡಿ ಕಾಡನ್ನು ಸ್ಥಳೀಯವಾಗಿ ನೋಡಿ ಆಳದ ನಿರ್ಧಾರ ತಗೊಳ್ರಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಮನವಿಯನ್ನು ಗಂಭೀರವಾಗಿ ತೆಗೆದುಕೋಬೇಕಾಗಿದೆ ಇವತ್ತು ಸರ್ಕಾರ. ಯಾಕಂದರೆ ಕೇವಲ ಅಭಿವೃದ್ಧಿ ಹೆಸರಿನಲ್ಲೇ ನಾವು ಇಡೀ ನಾಡನ್ನು ನಾಶ ಮಾಡಿ ನೋಡ್ರಿ. ಕಬ್ಬಿಣ ಈ ಬಳ್ಳಾರಿಗೆ ಸಾಕಷ್ಟು ಹೋಯ್ತು ಚೈನಾಗೆ. ಅವು ಹೊರಳೆ ನಮಗೆ ಮರಳಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ದುಡ್ಡೇನೋ ತೊಗೊಂಡ್ರು. ಕೆಲವೊಂದಲ್ಲಿ ಗಣಿಗಾರರು ಕುಡ್ಕೊಂಡು ಯಾವ ರೀತಿ ಲೂಟ್ ಮಾಡಿದ್ರಪ್ಪ ಅಂತಂದ್ರೆ ಅವ್ರು ಇವತ್ತು ಅವ್ರಿಗೆ ಅನೇಕ ಶಿಕ್ಷೆ ಆಯಿತು. ಅವ್ರದ್ದು ಅನೇಕ ದುಡ್ಡನ್ನು ಅವ್ರು ಕರ್ಸ್ಕೊಂಡ್ರು ಗೌರ್ಮೆಂಟ್ ಏನೆಲ್ಲ ಮಾಡಿ. ಆದರೂ ಇವತ್ತು ದಿವಸ ಇನ್ನೂ ಅದೇ ಒಂದು ಶ್ರೀಮಂತಿಕೆಯಲ್ಲಿ ಮೆರಿತಾ ಇದ್ದಾರೆ. ಅದರಿಂದ ಸಮಾಜಕ್ಕೂ ಒಳ್ಳೇದಾಗಿದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹೌದು, ಒಂದಿಷ್ಟು ಜನರಿಗೆ ಏನೋ ಉದ್ಯೋಗ ಸಿಕ್ಕಿರ್ಬೋದು, ಮಾಡಿರ್ಬೋದು. ಅದರಲ್ಲಿ ಅನೇಕ ರೋಗಗಳು ಸಹಿತ ಬಳ್ಳಾರಿ ಸುತ್ತಮುತ್ತ ಆಗಿದ್ದಾವೆ, ಮಾಡಿದ್ದಾವೆ ಅಂತೇಳಿ ವರದಿಗಳು ಸಹಿತ ಹೇಳ್ತಾ ಇದ್ದಾವೆ. ವೈಜ್ಞಾನಿಕ ವರದಿಗಳು ಹೇಳ್ತಾ ಇದ್ದಾವೆ. ಇಲ್ಲಪ್ಪ ಅಲ್ಲಿ ಸಾಕಷ್ಟು ರೋಗಗಳು ತಾನಾಗ್ಯದಪ್ಪ ಇವತ್ತು ಬಳ್ಳಾರಿ ಸುತ್ತಮುತ್ತ ಏರಿಯಾ. ಕಾಡು ನಾಶ ಆಗಿ ಅಲ್ಲಿ ಏನಪ್ಪ ಅಂದ್ರೆ ನಾಡಿದ್ದು ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಇದೆ ಅಂತೇಳಿ. ಯಾಕಂದ್ರೆ ಅಲ್ಲಿ ಬಳ್ಳಾರಿಯನ್ನು ಸರಿಯಾಗಿ ಅಭ್ಯಾಸ ಮಾಡಿದಂಥ ಆ ಕಾಡನ್ನು ಅಭ್ಯಾಸ ಮಾಡಿದಂಥ ಜನ ಮತ್ತು ಅನುಭವಿಸುವಂಥ ಜನ. ಯಾಕಂದರೆ ಅಭ್ಯಾಸ ಯಾರು ಮಾಡ್ಬೋದು, ಏನೋ ಮಾಡ್ಬೋದು, ಸಂಶೋಧನೆ ಮಾಡ್ಬೋದು. ಅದನ್ನು ದಿನನಿತ್ಯ ಎದುರಿಸ್ಬೇಕಲ್ರಿ ಆ ಸಮಸ್ಯೆಯನ್ನು ಅಲ್ಲಿ ಜನ. ಅದ್ರ ಜೊತೆಗೆ ಅನೇಕ ವೈವಿಧ್ಯಮಯವಾದಂಥ ಒಂದು ಪ್ರಾಣಿಗಳು ಈಗಾಗಲೇ ಪ್ರಾಣಿ ಪಕ್ಷಿಗಳು ಅಲ್ಲಿದ ಹೋಗ್ತಾ ಇದ್ದಾವೆ. ಅದನ್ನು ಉಳಿಸ್ಕೊಂಡು ನೀವು ಮಾಡಿರಿ ಅನ್ನುವಂಥದ್ದು ಇದು ಯೋಗ್ಯವಾದ ಸಲಹೆ. ಯಾಕಪ್ಪ ಅಂದ್ರೆ ಕಾಡಿತ್ತಂದ್ರೆ ನೀರು ಸಾಕಷ್ಟು ಇರ್ತದೆ, ಮಳೆನೂ ಇರ್ತದೆ, ಅನೇಕ ಜೀವಿಗಳು ಬದುಕೋ ಜೊತೆಗೆ ಜನರಿಗೂ ಸ್ವಚ್ಛವಾದ ನೀರು ಶುದ್ಧವಾದ ಗಾಳಿ ಸಿಗ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಂದ್ರೆ ಶುದ್ಧವಾದ ಗಾಳಿ ಸಿಗಲಿಲ್ಲ ಅಂದ್ರೆ ಮತ್ತು ರೋಗಗಳ ಮೂಲ ಯಾವುದ್ರಿ? ಶುದ್ಧ ಗಾಳಿ, ಶುದ್ಧ ನೀರು ಇಲ್ಲದನ್ನ. ಇವತ್ತು ಅನೇಕ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ರೋಗಗಳು ಹಬ್ಬೋದು ಕಾರಣ ಇವ. ಯಾಕಂದ್ರೆ ಈ ಕಾರ್ಖಾನೆಗಳು ಕೇವಲ ಅಭಿವೃದ್ಧಿ ದೃಷ್ಟಿಯಿಂದ ಏನೇನೋ ಮಾಡಿಬಿಡ್ತಾವೆ, ನಿಸರ್ಗವನ್ನು ಅಟ್ಯಾಕ್ ಮಾಡ್ತಾವೆ. ಹೀಗಾಗಿ ವಿನಾಶಕಾರಿಯಾದಂಥ ಅನಿಲಗಳು ಅನೇಕ ಈ ನಿಸರ್ಗದಲ್ಲಿ ಕುಡ್ಕೊಂಡು ವಾಯು ಮಾಲಿನ್ಯ ಆಗ್ತದೆ. ವಾಯು ಮಾಲಿನ್ಯ ಜೊತೆಗೆ ಈ ಗಿಡಗಳನ್ನು ಕಡಿಯೋದ್ರಿಂದಾಗಿ ನಿಸರ್ಗದ ಮೇಲೆ ಹಿಡಿದು ತಪ್ಪೆ ಮಳೆ ಯಾವಾಗಲೂ ಬರೋದು ಹೋಗೋದು. ದೊಡ್ಡ ಪ್ರಮಾಣದಲ್ಲಿ ಮಳೆ ಆಯ್ತಪ್ಪ ಅಂತಂದ್ರೆ ಅಲ್ಲಿ ಅನೇಕ ಗುಡ್ಡಗಾಡುಗಳು ಕುಸಿದು ಹೋಗುವಂಥದ್ದು ಮಾಡೋದು ನಾವು ಇವತ್ತು ನೋಡ್ತಾ ಇದ್ದೀವಿ. ಹೊಸ ಹೊಸ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಇಂಥದ್ದು ಮತ್ತೆ ಆಗಬಾರ್ದು ಅಂತ ಅದಕ್ಕಾಗಿ ಅಧ್ಯಯನ ಮಾಡಿಸ್ರಿ. ಇದನ್ನು ಅಧ್ಯಯನ ಮಾಡಿ ನೀವು ಸಹಿ ಮಾಡಿರೋದಕ್ಕಂತ ಕೇಳ್ತಾ ಇದ್ದಾರೆ. ಇದನ್ನು ನಮ್ಮ HD ಕುಮಾರಸ್ವಾಮಿಗಳು ವಿಚಾರ ಮಾಡಬೇಕಾಗಿದೆ. ಈಗಾಗಲೇ HD ಕುಮಾರಸ್ವಾಮಿಗಳು ಅವರೊಂದು ಕೇಳಿದ್ರು, ಕೃಷಿ